ನಮಸ್ತೆ ಸ್ನೇಹಿತರೆ. ಸಾಲದ ಜೀವನ ಚಾಕುವಿನ ತುದಿಯಂತೆ ಇರುತ್ತದೆ. ಅತ್ಯಂತ ಕ್ಲಿಷ್ಟಕರವಾದಂತಹ ಜೀವನ ಅದಾಗಿರುತ್ತದೆ. ಸಾಲ ಮುಕ್ತ ಜೀವನಕ್ಕಿಂತ ಉತ್ತಮವಾದಂತಹ ಅದೃಷ್ಟ ಇನ್ನೊಂದಿಲ್ಲ ಎಂಬುದು ಅನುಭವಿಗಳ ಮಾತು. ಆಲೋಚನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದರೆ ಜೀವನದಲ್ಲಿ ದೊಡ್ಡ ಬದಲಾವಣೆ ಪಡೆಯಬಹುದು. ಯೋಚನೆಯಂತೆ ಜೀವನ ರೂಪುಗೊಳ್ಳುತ್ತದೆ. ಭಾವನೆಯಂತೆ ಬದುಕು ಬದಲಾಗುತ್ತದೆ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಜೀವನದಲ್ಲಿ ಬರೀ ನೋವು, ಸೋಲು ಉಂಟಾಗುತ್ತಿದ್ರೆ ಅದು ಅವರವರ ಕರ್ಮ ಕ್ರಿಯೆಗಳಿಂದ ಉಂಟಾಗುತ್ತದೆ ಸ್ನೇಹಿತರೆ. ಈ ಕರ್ಮಗಳ ಫಲದಿಂದ ಮನುಷ್ಯನಿಗೆ ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ಅಥವಾ ಆದಾಯ, ಹಣಕಾಸಿನ ಸಮಸ್ಯೆಗಳಂತಹ ಸಮಸ್ಯೆಗಳು ಬರುತ್ತಲೇ ಇರುತ್ತವೆ. ಆದರೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದ ಹೊರಬರುವುದು ಹೇಗೆ? ಒಬ್ಬ ವ್ಯಕ್ತಿಯು ಹಣಕಾಸಿನ ಸಮಸ್ಯೆಯಲ್ಲಿ ಹೊಂದಿದ್ದಲ್ಲಿ ಅದರಿಂದ ಹೊರಬರಲು ಅನೇಕ ವಿಧದಲ್ಲಿ ಪ್ರಯತ್ನವನ್ನು ಪಡ್ತಾರೆ. ಕೊನೆಗೆ ತನಗೆ ಗೊತ್ತಿರುವವರಿಂದ ಸಾಲ ಪಡೆಯುವ ಪರಿಸ್ಥಿತಿ ಉಂಟಾಗುತ್ತದೆ. ಒಮ್ಮೆ ಸಾಲದ ಪರಿಸ್ಥಿತಿಗೆ ಸಿಲುಕಿದರೆ ಅದರಿಂದ ಹೊರಬರುವುದು ನರಕದಷ್ಟು ಯಾತನೆ ಅನುಭವಿಸಬೇಕಾಗುತ್ತದೆ. ಹೌದು, ಇಂತಹ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಮನೆಯನ್ನು ಸಾಮಾನ್ಯ ಸ್ಥಿತಿಗೆ ತರುವುದಕ್ಕೆ ವ್ಯಕ್ತಿಯಲ್ಲಿ ಯಾವುದೇ ರೀತಿಯ ಚಿಂತನೆಯಾಗಲಿ ಉಪಾಯವಾಗಲಿ ಹೊಳೆಯುವುದಿಲ್ಲ. ಇದಕ್ಕೆ ಕಾರಣ ಮನೆಯಲ್ಲಿ ನಕಾರಾತ್ಮಕತೆ ಅಥವಾ ವ್ಯಕ್ತಿಯಲ್ಲಿ ಗ್ರಹದೋಷದಿಂದ ಯಾವುದೇ ರೀತಿಯ ಪರಿಹಾರಗಳು ಆತನಿಗೆ ಕಾಣುವುದಿಲ್ಲ. ಹಾಗಾಗಿ ಇದನ್ನು ಮೊದಲು ನಾವು ತೆಗೆದುಹಾಕಬೇಕು. ಹೌದು ಸ್ನೇಹಿತರೆ, ಅದಕ್ಕಾಗಿ ನಾವು ಇವತ್ತಿನ ದಿನ ನಿಮಗೆ ಹೆಚ್ಚಿನ ತೊಂದರೆಗಳು ತಪ್ಪಿಸಲು, ಸಾಲದ ಸಮಸ್ಯೆಯಿಂದ ಮುಕ್ತಿಯನ್ನು ಹೊಂದಲು ಯಾವ ಪರಿಹಾರಗಳನ್ನು ಮಾಡುವುದರಿಂದ ನಮ್ಮ ಎಲ್ಲ ರೀತಿಯ ಹಣಕಾಸಿನ ಸಮಸ್ಯೆ ಅಥವಾ ಮುಖ್ಯವಾಗಿ ಸಾಲದ ಸಮಸ್ಯೆಯಿಂದ ಹೊರಬರುವುದು ಎಂಬುದರ ಬಗ್ಗೆ 2 ರೀತಿಯಾದಂತಹ ಸರಳ ಪರಿಹಾರದ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ನಿಮ್ಮ ಮನೆಯ ನೈಋತ್ಯ ಮೂಲೆಯನ್ನು ಮನೆಯ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಿರುತ್ತದೆ. ಅದಕ್ಕಾಗಿ ಯಾವಾಗಲೂ ಸ್ವಚ್ಛವಾಗಿಡಬೇಕು ಹಾಗೂ ಯಾವುದೇ ರೀತಿಯ ಭಾರವಾದ ವಸ್ತುಗಳು ಅಥವಾ ಬೇಡವಾದಂತಹ ವಸ್ತುಗಳನ್ನು ಈ ಒಂದು ಜಾಗದಲ್ಲಿ ಇಡಬಾರದು. ಇದರಿಂದ ಋಣವು ಅಥವಾ ಸಾಲವು ಹೆಚ್ಚಾಗುತ್ತಾ ಹೋಗುತ್ತದೆ ಹಾಗೂ ನಿಮ್ಮ ಮನೆಯಲ್ಲಿ ಸಾಲ ಕೂಡ ಹೆಚ್ಚಾಗಿದ್ದರೆ ತೀರಿಸಲು ಅದು ತುಂಬ ಕಷ್ಟಪಡ್ತಾ ಇದ್ರೆ ನೀವು ಈ ಒಂದು ನೈಋತ್ಯ ಮೂಲೆಯನ್ನು ಆದಷ್ಟು ಸ್ವಚ್ಛವಾಗಿಡಬೇಕು. ಹಾಗೂ ಈ ಒಂದು ಸಾಲದ ಸಮಸ್ಯೆಯಿಂದ ಹೊರಬರಲು ಮೊದಲಿಗೆ ಅತ್ಯಂತ ಪರಿಣಾಮಕಾರಿಯಾದಂತಹ ಒಂದು ತಂತ್ರ ಅಥವಾ ಉಪಾಯ ಅಂದರೆ ಕೆಂಪು ಗುಲಾಬಿಗಳನ್ನು ತೆಗೆದುಕೊಳ್ಳಿ. ಅಂದರೆ ತಾಜಾ ಕೆಂಪು ಗುಲಾಬಿಗಳನ್ನು 5 ಪೂರ್ಣ ಹೂವುಗಳನ್ನು ತೆಗೆದುಕೊಳ್ಳಬೇಕು. ಇದಕ್ಕೆ ಯಾವುದೇ ರೀತಿಯಾಗಿಯೂ ಈ ಹೂವುಗಳು ತುಂಡಾಗಿರಬಾರದು ಅಥವಾ ಬಾಡಿರಬಾರದು ಅಥವಾ ಎಳೆಗಳು ಬಿದ್ದು ಕೂಡ ಹೋಗಿರಬಾರದು. ನಂತರ 1.5 ಮೀಟರ್ ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದನ್ನು ನಿಮ್ಮ ಮುಂದೆ ಹರಡಿ ಈ 5 ಗುಲಾಬಿ ಹೂವುಗಳನ್ನು ಅದರಲ್ಲಿ ಕಟ್ಟಿ ಗಾಯತ್ರಿ ಮಂತ್ರವನ್ನು 21 ಬಾರಿ ಪಠಿಸಿ. ಹೌದು, ಈ ರೀತಿಯಾಗಿ ಸರಳವಾಗಿ ಗುಲಾಬಿ ಹೂವುಗಳ ಮುಂದೆ 21 ಬಾರಿ ಗಾಯತ್ರಿ ಮಂತ್ರವನ್ನು ಪಠಿಸಿ ನಂತರ ಹರಿಯುವ ಶುದ್ಧ ನೀರಿನಲ್ಲಿ, ಅಂದರೆ ಯಾವುದೇ ರೀತಿಯಾದಂತಹ ನದಿ, ಹೊಳೆಯಲ್ಲಿ ಜಾಗರೂಕವಾಗಿ ಈ ಒಂದು ಹೂವನ್ನು ಹರಿದು ಬಿಡಿ. ಇದರಿಂದ ಶೀಘ್ರವಾಗಿ ನೀವು ನಿಮ್ಮ ಸಾಲದಿಂದ ಮುಕ್ತಿಯನ್ನು ಹೊಂದುತ್ತೀರಿ. ಅಷ್ಟೇ ಅಲ್ಲದೆ ಈ ಒಂದು ಮಂತ್ರವನ್ನು ಪಠಿಸಿದ ನಂತರ ನಿಮ್ಮ ಜೀವನದಲ್ಲಿ ಸಾಲದ ಸಮಸ್ಯೆಯಿಂದ ನೀವು ಹೊರಬರಬಹುದು. ಹಾಗೂ ಈ ಒಂದು ಪ್ರಕ್ರಿಯೆಯನ್ನು ಮಾಡುವಾಗ ನಿಮ್ಮ ಒಂದು ಪ್ರಾರ್ಥನೆಯನ್ನು, ನಿಮ್ಮ ಒಂದು ಮನದ ಇಚ್ಛೆಯನ್ನು, ಅಂದರೆ ನಿಮ್ಮ ಸಾಲವೆಲ್ಲ ಬೇಗ ತೀರಲಿ ಎಂದು ಪ್ರಾರ್ಥಿಸಿಕೊಂಡು ಈ ಒಂದು ಕ್ರಿಯೆಯನ್ನು, ಈ ಒಂದು ಕೆಲಸವನ್ನು ಮಾಡಿ. ಹಾಗೂ ನಂತರದ ಉಪಾಯ ಹಾಗೂ ಖಂಡಿತವಾಗಿಯೂ ನಿಮ್ಮನ್ನು ಕಾಡುತ್ತಿರುವ ಸಾಲದ ಸಮಸ್ಯೆಯಿಂದ ಪರಿಹಾರ ನೀಡಲು ಯಶಸ್ವಿಯಾಗಿರುವ ಅತ್ಯುತ್ತಮವಾದಂತಹ ಉಪಾಯದ ಬಗ್ಗೆ ನೋಡೋಣ. ಹಾಗೂ ಈ ಒಂದು ಉಪಾಯಕ್ಕೆ ಪ್ರತಿದಿನ 21 ದಿನಗಳ ಕಾಲ ಸೂರ್ಯೋದಯಕ್ಕೂ ಮುಂಚಿತವಾಗಿ ಎದ್ದು ಸ್ನಾನ ಕಾರ್ಯಗಳನ್ನು ಮುಗಿಸಿಕೊಂಡು ನಿಮ್ಮ ಕುಲದೇವರನ್ನು ಪೂಜೆ ಮಾಡಿ. ನಂತರ ಒಂದು ತುಪ್ಪದ ದೀಪವನ್ನು ದೇವರ ಮುಂದೆ ಮನೆಯಲ್ಲಿ ಹಚ್ಚಿ ಅದರ ಮುಂದೆ ನಿಮ್ಮ ಕಷ್ಟಗಳನ್ನು, ಪ್ರಾರ್ಥನೆಯನ್ನು ಹಾಗೂ ಸಾಲದಿಂದ ಬಿಡುಗಡೆ ಹೊಂದಬೇಕು ಎಂದು ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಓದಬೇಕು. ಹೌದು, ಇದನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಈ ಒಂದು ಸೂರ್ಯೋದಯದ ಸಮಯದಲ್ಲಿ ಅಥವಾ ಸೂರ್ಯೋದಯಕ್ಕೆ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಕೂಡ ಈ ಒಂದು ಸ್ತೋತ್ರವನ್ನು ಪಠಿಸುವುದರಿಂದ ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಂದ ನೀವು ಪಾರಾಗಬಹುದು. ಅತ್ಯಂತ ಶೀಘ್ರವಾಗಿ ಸಾಲದ ಸಮಸ್ಯೆಯಿಂದ ಹೊರಬರುತ್ತೀರಿ. ಹಾಗೂ ಈ ಸಮಯದಲ್ಲಿ ಸಸ್ಯಾಹಾರ ಸೇವನೆ ಹಾಗೂ ಬ್ರಹ್ಮಚಾರ್ಯದ ಪಾಲನೆ ಮುಖ್ಯವಾಗಿರುತ್ತದೆ. ನಂತರ ಅಂದರೆ ಇದೇ ದಿನ ಸಂಜೆ ಪ್ರತಿದಿನ 21 ದಿನಗಳ ಕಾಲ ನಿರಂತರವಾಗಿ ರಾತ್ರಿ ಎಲ್ಲರೂ ಮಲಗಿದ ನಂತರ ತುಪ್ಪದಲ್ಲಿ ಅದ್ದಿದ 5 ಲವಂಗಗಳನ್ನು ಮತ್ತು ಜೊತೆ 2 ಕರ್ಪೂರವನ್ನು ಪ್ರತಿನಿತ್ಯ ರಾತ್ರಿ 21 ದಿನಗಳ ಕಾಲ ಉರಿಸಿ ಅಥವಾ ಸುಡಿ. ಹೀಗೆ ಬೆಳಗ್ಗೆ ಗಜೇಂದ್ರ ಮೋಕ್ಷ ಸ್ತೋತ್ರವನ್ನು ಪಠಿಸಿ ರಾತ್ರಿ ಲವಂಗ ಮತ್ತು ಕರ್ಪೂರವನ್ನು ಉರಿಸಿ. ಇದರಿಂದ ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಎಂತಹ ಕಠಿಣ ಕಷ್ಟವಾದ ಸಾಲದಿಂದ ಮುಕ್ತಿ ಹೊಂದಬಹುದು. ಜೀವನದಲ್ಲಿ ಒಂದು ರೀತಿಯ ನವ ಉಲ್ಲಾಸ, ಉತ್ಸಾಹ ಮೂಡುತ್ತದೆ ಸ್ನೇಹಿತರೆ. ನಿಮ್ಮನ್ನು ಹಾಗೂ ನೀವು ಅಂದುಕೊಂಡಂತಹ ಎಲ್ಲ ಕನಸುಗಳು ಕೂಡ ನೆರವೇರುತ್ತದೆ. ಹಾಗೂ ಸಾಲ ತೀರಿಸಲು ಯಾವುದಾದರೂ ಒಂದು ರೀತಿಯಲ್ಲಿ ಹಣವು ನಿಮ್ಮ ಕೈ ಬಂದು ಸೇರುತ್ತದೆ.
ಹಾಗೂ ಯಾವುದೇ ಪರಿಹಾರದ ಜೊತೆ ನಿಮ್ಮ ನಿರಂತರ ಪ್ರಯತ್ನ ಹಾಗೂ ನಂಬಿಕೆ ಹೆಚ್ಚಾಗಿ ಇದ್ದರೆ ನಿಮಗೆ ಫಲ ಖಂಡಿತವಾಗಿಯೂ ದೊರೆಯುತ್ತದೆ ಸ್ನೇಹಿತರೆ. ಈ ರೀತಿಯಾದಂತಹ ಸರಳ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಅದ್ಭುತ ಫಲವನ್ನು ಉಂಟು ಮಾಡಬಹುದು. ಹಾಗೂ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ನೆಮ್ಮದಿಯನ್ನು ತರಬಲ್ಲಂತಹ ಈ ಒಂದು ಪರಿಹಾರಗಳನ್ನು ಮಾಡಿ ನೋಡಿ. ಇದರಿಂದ ಅದ್ಭುತವಾದಂತಹ ನೀವು ಫಲಿತಾಂಶವನ್ನು ಕಾಣುತ್ತೀರಿ ಹಾಗೂ ನೆಮ್ಮದಿಯ ಜೀವನವು ನಿಮ್ಮದಾಗುತ್ತದೆ. ಈ ರೀತಿಯಾದಂತಹ ಸರಳ ಸುಲಭ ಪರಿಹಾರಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.